ಈಗ ನಾಳೆ ಮತ್ತೆ ಕೋರ್ಟ್ನಲ್ಲಿ ಹಿಯರಿಂಗ್ ಇದೆಯಪ್ಪ. ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರ ಪೀಠದಲ್ಲಿ ನಾಳೆ ಫೈನಲ್ ವಾದ ಮಂಡನೆ ಆಗುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಪರ ವಕೀಲರೇನೆ ವಾದ ಮಂಡನೆ ಮಾಡೋದು ಬಾಕಿ ಇದೆ. ನಾಳೆನೇ ತೀರ್ಪು ಬರುತ್ತಾ ಅನ್ನೋ ಪ್ರಶ್ನೆಗೆ 50-50. ನಾಳೆನೇ ಕೊಡ್ಬೋದು ಅಥವಾ ರಿಸರ್ವ್ ಮಾಡಿ ಇನ್ನೊಂದು 2 ದಿನದಲ್ಲಿ ಕೊಡ್ಬೋದು. ಬಟ್ ಈ ಕೋರ್ಟ್ನ ಭವಿಷ್ಯದ ಮೇಲೆ ನಿಂತಿದೆಯಾ ಸಿದ್ದರಾಮಯ್ಯನವರ ಭವಿಷ್ಯ? ಬ್ರೇಕಿಂಗ್ ಅಪ್ಡೇಟ್ ನೋಡೋಣ, ಅದಾದ್ಮೇಲೆ ಚರ್ಚೆ ಮುಂದುವರಿಸೋಣ. ಮೂಡ ಕಾನೂನು ಸಮರದ ಮೇಲೆ ನಿಂತಿದೆಯಾ ಸಿದ್ದರಾಮಯ್ಯನವರ ಭವಿಷ್ಯ? ಇದನ್ನ ಅರಿತು ದೂರಾಲೋಚನೆ ಮುಂದೆ ಇನ್ ಕೇಸ್ ಏನಾದ್ರೂ ಹಿಂಗಾದ್ರೆ ಹೆಂಗೆ ಅಂತ ಹೇಳಿ ಆಲೋಚನೆ ಮಾಡೇನೆ ಈ ಕರ್ಚೀಫ್ ಆಟ, ಕುರ್ಚಿ ಮೇಲೆ ಕರ್ಚೀಫ್ ಹಾಕೋ ಆಟ ಕಾಂಗ್ರೆಸ್ನಲ್ಲಿ ನಡೀತಿದ್ಯಾ? ಹೈಕಮಾಂಡ್ ಗಮನದಲ್ಲಿ ನಮ್ಮ ಹೆಸರು ಇರ್ಲಪ್ಪ, ನಾಳೆ ದಿನ ಅನಿವಾರ್ಯವಾಗಿ ಬದಲಾವಣೆ ಅನ್ನೋದಾದ್ರೆ ಹೈಕಮಾಂಡ್ ನಾಯಕರ ಮುಂದೆ ನನ್ನ ಹೆಸರು ನೆನಪಿರಲಿ ಅನ್ನೋ ಕಾರಣಕ್ಕೇನೆ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್. ಅಭಿಮಾನಿಗಳ ಕಡೆಯಿಂದ ಪೋಸ್ಟರ್ ಅಭಿಯಾನ ನೋಡಿ, 4 ಪೋಸ್ಟರು, ಇನ್ನೂ ಜಾಸ್ತಿ ಇದೆ, ಸದ್ಯಕ್ಕೆ 4 ತೋರಿಸ್ತಿದ್ವಿ. ಸಿಎಂ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೆ, ಲಕ್ಷ್ಮಣ್ ಸವದಿ ಅವರೇನೆ ಸಿಎಂ ಆಗಬೇಕು ಅಂತಂತೆ. ಸತೀಶ್ ಜಾರಕಿಹೊಳಿ ಅವ್ರ ಪರವಾಗೂ ಪೋಸ್ಟರು, ಇತ್ತ ಪರಮೇಶ್ವರ್ ಅವ್ರು ಹೋಗ್ಬಿಟ್ರೆ ಸಿಎಂ ಘೋಷಣೆ ಬೇರೆ. ಆ ಸೌಂಡನ್ನು ಕೇಳಿಸ್ಕೊಂಡ್ಬಿಡಿ. ಪರಮೇಶ್ವರ್ ಅವ್ರ ಪರವಾಗಿ ವೀರಣ್ಣ ಸರ್, ಇದನ್ನೆಲ್ಲ ನೋಡಿದ್ರೆ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಅಂದ್ರೆ ನಾನು ಬಂದಿದ್ದೀನಿ ಅಂತ ಕೈ ಎತ್ಬಿಟ್ಟು ಅಟೆಂಡೆನ್ಸ್ ಹೇಳೋದು ಹಂಗಿದ್ಯಾ ಹೈಕಮಾಂಡ್ ನಾಯಕರಿಗೆ? ನಾನು ಇದೀನಿ ಸರ್, ನಾನು ಪ್ರೆಸೆಂಟ್, ನನ್ನ ಹೆಸರು ನೆನ್ಪಿಟ್ಕೊಳ್ಳಿ, ಹಂಗ ಅನ್ನಿಸ್ತಿದ್ಯಾ ಅಂತ ಹೇಳಿ ಇದನ್ನ ನೋಡಿದ್ರೆ? ಹೌದು, ಹಾಗೆ ನಡೀತಾ ಇದೆ ನೋಡಿ. ಖರ್ಗೆ ಅವರ ವಿಷಯ ಬಂತು ಈಗ. ಅಂದ್ರೆ ಸಿಎಂ ಬದಲಾವಣೆ ಏನಾದರೂ ಆದ್ರೆ ಮೊದಲನೇ ಸ್ಥಾನದಲ್ಲಿ ಅವರೇ ಇದ್ದಿದ್ದು ಅಂತ ಹೇಳಿ. ಆದ್ರೆ ಕಳೆದ ವಾರ ಇಲ್ಲ ಹಿಂದೆ 10 ದಿನ ಹಿಂದೆ ಅವರ ಮೇಲೆ ಏನು ಒಂದು ಆರೋಪ ಬಂತು, ಅವರ ಕುಟುಂಬದ ಒಂದು ಟ್ರಸ್ಟ್ ಮೇಲೆ KIDB ಜಮೀನನ್ನ ಪಡೆದಿದ್ದಾರೆ ಅಕ್ರಮವಾಗಿ ಅಂತ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗ್ಬಿಟ್ಟಿದೆ. ಹಾಗಾಗಿ ಅವಕಾಶ ಕಮ್ಮಿ ಇದೆ. ಸಿದ್ದರಾಮಯ್ಯರ ಆಪ್ತ ಸಚಿವರು ಯಾರಾದ್ರೂ ಕೆಲವರು ಉಳಿಕೆ ಅವಧಿ ಸಿದ್ದರಾಮಯ್ಯರ ಏನು ವೆರಿ ಬಿಗಿನಿಂಗ್ ಅಲ್ಲಿ 2 ಗುಂಪುಗಳಿತ್ತು, ಭಿನ್ನಮತ ಇತ್ತು. ಆ ಗುಂಪುಗಳಲ್ಲಿ ಮೊದಲನೇ ಅವಧಿಗೆ ಸಿದ್ದರಾಮಯ್ಯವರು ಏನು CM ಆಗಿ ಅವರ ಪಕ್ಷದ ಆಂತರಿಕ ವಿಷಯ ಇದು. ಆದರೂ ಕೂಡ 2.5 ವರ್ಷನೋ ಅಥವಾ 3 ವರ್ಷ 2 ವರ್ಷನೋ ಏನು ಅವಧಿ ಇದೆ ಸಿದ್ದರಾಮಯ್ಯವ್ರದ್ದು, ಆ ಅವಧಿಗೆ ಅವರ ಆಪ್ತ ಸಚಿವರು, ಸಿದ್ದರಾಮಯ್ಯರ ಆಪ್ತರು ಯಾರಿದ್ದಾರೆ ಈಗ ಸಚಿವರಾಗಿರೋದ್ರಲ್ಲಿ ಅವ್ರಿಗೆ ಸಿಗುವಂಥ ಅವಕಾಶಗಳಿದೆ ಅಂತ ಅವರ ಮೂಲಗಳಿಂದನೇ ಕೇಳಿ ಬರ್ತಾ ಇದೆ ಮೇಡಮ್. ಇದು ಆ ರೀತಿ ಇದೆ. ನಂತರ DK ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಮುಂದಿನ ಅವಧಿಗೆ ಹೋಗೋ ಬದಲು ಸರ್ಕಾರ ಇರುತ್ತೋ ಇಲ್ವೋ ನಾನೇ ಈಗಲೇ ಆಗ್ಬಿಡೋಣ ಅಂತ ಅವರು ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ರೀತಿ ಇದೆ. ಸರ್ಕಾರ ಅಂತೂ ಜನರ ವಿಶ್ವಾಸ ಅಂತೂ ಕಳ್ಕೊಂಡಿದೆ. ನೀವ್ ಹೇಳ್ತಿರೋದು ಇವಾಗ ಯಾರೆಲ್ಲ ಮಾತಾಡ್ತಿದ್ದಾರೆ, ಸಿದ್ದರಾಮಯ್ಯ ಬಳಗದಲ್ಲಿದ್ದವ್ರು ಮಾತನಾಡ್ತಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಅವಕಾಶ ಹೋಗೋದು ಬೇಡ, ಹಂಗಿಂದ ಒಂದು ವೇಳೆ ಏನಾದ್ರೂ CM ಬದಲಾವಣೆ ಬಂದ್ರೆ ಸಿದ್ದರಾಮಯ್ಯನವರ ಆಪ್ತರಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ ಅನ್ನೋದು. ಅದು ಒಂದು ರೀತಿ ನಡೀತಾ ಇದೆ ನೋಡಿ. ಈಗ ಸರ್ಕಾರನೇ ಒಪ್ಕೊಬಿಟ್ಟಿದೆ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ. ಈಗಾಗಲೇ ಅಲ್ಲಿಯ ಮಾಜಿ ಆಯುಕ್ತ ದಿನೇಶ್ ಕುಮಾರ್ನ ಅಮಾನತು ಕೂಡ ಮಾಡಿದ್ದಾರೆ. ಅಂದ್ರೆ ಇದು ಅಕ್ರಮ ಆಗಿರೋದು ನಿಜ ಅಂತ ಹೇಳಿ ಎಲ್ಲ ಕೂಡ ಸರ್ಕಾರದಲ್ಲೇ ಒಂದು ಭಾಗಶಃವಾಗಿ ಕೂಡ ಒಪ್ಕೊಬಿಟ್ಟಿದ್ದಾರೆ. ಈಗ ನಾಳೆ ಏನು ವಾದ ಇದೆ ನ್ಯಾಯಮೂರ್ತಿಗಳ ಮುಂದೆ, ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಇದು ನಿಂತಿದೆ. ಮೋಸ್ಟ್ಲಿ ನಾಳೆನೇ ಕೂಡ ತೀರ್ಮಾನ ನೀವು ರಿಯಾಕ್ಟ್ ಮಾಡೋಕೆ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಜುವಲ್ ಬಂದಿದೆ, ಅದನ್ನ ಪ್ಲೇ ಮಾಡ್ಕೊಳ್ಳಿ ಫುಲ್ ಫ್ರೇಮ್. ಸತೀಶ್ ಜಾರಕಿಹೊಳಿ ಅವರು ನೋಡಿ, ನಾವ್ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಚರ್ಚೆ, ಅದನ್ನ ಫುಲ್ ಫ್ರೇಮ್ ತಗೊಂಡ್ಬಿಡಿ. ಸತೀಶ್ ಜಾರಕಿಹೊಳಿ ಅವರು ಸಂತೋಷ್ ಲಾಡ್ ಅವರು ಅರ್ಧ ಗಂಟೆ ಮೀಟಿಂಗ್ ಅಂತೆ ಸರ್. ಅನುಮಾನ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಹಿಂಗೆ ಅನ್ಅಫಿಷಿಯಲ್ ಅನ್ಡಿಕ್ಲೇರ್ಡ್ ಮೀಟಿಂಗ್ಗಳು ಒಳಗೊಳಗೆ ನಡೀತಿದೆಯಲ್ಲ. ನಾನು ಬರೀ ಇದೊಂದು ಹೇಳ್ತಿಲ್ಲ. MB ಪಾಟೀಲ್ ಅದೇ ಸರ್, ಯಾಕೆ ನಡೆಯುತ್ತೆ ಅನ್ನೋದು MB ಪಾಟೀಲ್ ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಪರಮೇಶ್ವರ್ ಅವರು. ಸತೀಶ್ ಜಾರಕಿಹೊಳಿ ಅವ್ರ ಜೊತೆಯಲ್ಲಿ ಲಂಚ್ ಮೀಟಿಂಗ್ ಮಾಡ್ತಾರೆ. ಇವಾಗ ನೋಡಿ, ಅಲ್ಲಿ ನೋಡಿ ಬಾಗ್ಲ ಹಾಕೊಂಡು ಇಂಟ್ರೆಸ್ಟಿಂಗ್ ಆಗಿದೆಯಪ್ಪ. ಅದೆಲ್ಲೋ ಖಾಸಗಿ ಕೆಫೆ ಅಲ್ಲಂತೆ. ಆ ಕೆಫೆಯಲ್ಲಿ ಜನ ಕೂರೋ ಜಾಗದಲ್ಲಿ ಕೂತಿಲ್ಲ ಸರ್. ಒಂದೂವರೆ ವರ್ಷದಲ್ಲಿ ಸುಮಾರು 50 ಬಾರಿ ಇಬ್ರು ಭೇಟಿ ಮಾಡಿದ್ದಾರೆ, 50 ಬಾರಿ ಊಟ ಅಥವಾ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ನಿಮ್ಗೆ ಇದೊಂದು ಬಾರಿ ವಿಶೇಷವಾಗಿ ಕಾಣ್ತಾ ಇದೆ ಅಷ್ಟೇ. ಆದ್ರೆ ಇದ್ರೊಳಗೆ ಯಾವ ವಿಶೇಷವೂ ಇಲ್ಲ. ಸಂಪುಟ ಸಹೋದ್ಯೋಗಿಗಳು ಭೇಟಿ ಮಾಡೋದು, ಚರ್ಚೆ ಮಾಡೋದು, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು, ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದು, ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡೋದು. ಅಂದ್ರೆ ಪರ್ಸನಲ್ ಅಭಿವೃದ್ಧಿನ ಅಥವಾ ಪಕ್ಷದ ಅಭಿವೃದ್ಧಿನ ಅಥವಾ ಒಟ್ಟಾರೆ ಸಮಾಜದ? ಅದು ರಾಜ್ಯದ ಅಭಿವೃದ್ಧಿ. ಬಿಜೆಪಿ ಸರ್ಕಾರದಲ್ಲಿದ್ದಾಗ ಏನೇನಾಗ್ತಿತ್ತು ಅದು ನಿಮಗೆ ಮಾಹಿತಿ ಇದೆ. ಅವ್ರ ಪರ್ಸನಲ್ ಅಭಿವೃದ್ಧಿ ಏನ್ ಮಾಡ್ಕೋತಿದ್ರು ಅಂತ. ಇದು ಸರ್ಕಾರ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದೆ. ಆಮೇಲೆ ಮುಖ್ಯಮಂತ್ರಿ ಸ್ಥಾನ ಯಾವುದೇ ಕಾರಣಕ್ಕೆ ಯಾರು ಈಗಿರೋರು, ನಾನು ನಿಜವಾಗ್ಲೂ ನಾನೇ ಆಕಾಂಕ್ಷಿ, ಅವ್ರ ಬದಲಾವಣೆ ಆಗ್ಬೇಕಂತ ಹೇಳಿ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಬೇಕಂತ ಎಲ್ಲಾ ನಾಯಕರು ಹೇಳಿದ್ದಾರೆ.
ಎಲ್ಲ ಸಂಪುಟ ಸಚಿವರು ಎಲ್ಲ ಶಾಸಕರು ಹೇಳಿದ್ದಾರೆ. ಹಂಗಿರ್ಬೇಕಾದ್ರೆ ಬದಲಾವಣೆಯ ಚರ್ಚೆನೂ ಬರಲ್ಲ. ಮನೆ ಸಿದ್ದರಾಮಯ್ಯನವರೇ ಮುಂದುವರಿತೀವಿ ಅಂತ ಅವರೇ ಹೇಳಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಅವ್ರಿಗೆ ಯಾವ ರೀತಿಯ ಬದಲಾವಣೆ ಇಲ್ಲ. ಏನು ಚರ್ಚೆ ಆಗ್ತಾ ಇದೆ ಈ ಮೂಢ ಪ್ರಕರಣದ ವಿದ್ಯಮಾನದಲ್ಲಿ, ಈ ಏನು ಆಲೋಚನೆಗಳಾಗ್ತಾ ಇದೆ, ಬಿಜೆಪಿ ನಾಯಕರ ಹೇಳಿಕೆಗಳಾಗ್ಬೋದು, ಮಾಧ್ಯಮದಲ್ಲಿ ಬರ್ತಾರಾಗ್ಬೋದು, ನಮ್ಮ ನಾಯಕರು ಈ ಜಸ್ಟ್ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಜಸ್ಟ್ ಕ್ಯಾರಿಡ್ ಅವೇ ನಂಗೆ ಆಗಬಾರದು, ಆ ಥರದ್ದು ಏನು ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಳೆ ಅಕಸ್ಮಾತ್ ಮೂಡಾದಲ್ಲಿ ಏನೇ ಆದರೂ ಕೂಡ ಮೂಢ ಪ್ರಕರಣ ಆಗಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಮೂಡಾದಲ್ಲಿ ಅವ್ಯವಹಾರ ಆಗಿದೆ. 2020 ಬೊಮ್ಮಾಯಿ ಅವರಿದ್ದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ತನಿಖೆ ಆಗ್ತಾ ಇದೆ. ಆದರೆ ಈ ಪ್ರಕರಣಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬ ಆಗಲಿ ಸಿದ್ದರಾಮಯ್ಯನವರಾಗ್ಲಿ ಭಾಗಿ ಅಲ್ಲ, ಭ್ರಷ್ಟಾಚಾರದಲ್ಲಿ ಭಾಗಿ ಅಲ್ಲ. ಸೊ ಅದು ಸ್ಪಷ್ಟವಾಗಿ ನಮ್ಮ ಪಕ್ಷಕ್ಕೆ ಸುಮ್ಮನೆ ಹೇಳಿಕೆಗಳಿಗೆಲ್ಲ ಸುಳ್ಳು ಅಲ್ಲ, ಕಪೋಲಕಲ್ಪಿತ ಕಥೆಗಳಿಗೆ, ನಿಮ್ಮ ಸುಳ್ಳು ಹೇಳಿಕೆಗಳಿಗೆ, ನಿಮ್ಮ ಸುಳ್ಳು ಆರೋಪಗಳಿಗೆ ತನಿಖೆಗಳಾಗ್ತಾವ. ಕಥೆಗಳಿಗೆ ಸುಳ್ಳುಗಳಿಗೆ ತನಿಖೆ ಮಾಡೋ ಸಾಧ್ಯ? ಕುಮಾರಸ್ವಾಮಿ ಅವರ ಮೇಲೆ FIR ಚಾರ್ಜ್ ಶೀಟ್ ಆಗಿದೆ. ಅದ್ರ ಮೇಲೆ ತನಿಖೆ ಆಗ್ಬೇಕಾದ್ರೆ ಅದ್ರ ಮೇಲೆ ಚಾರ್ಜ್ ಅವರು ಇವನ್ನು ಶಂಕರ್ ಶೆಟ್ಟಿ ಸರ್ನ ಕೇಳಿ ಆಮೇಲೆ ಚಂದ್ರಶೇಖರ್ ಅವ್ರನ್ನ ಮಾತಾಡ್ತೀನಿ. ಶಂಕರ್ ಶೆಟ್ಟಿ ಸರ್ ನೋಡಿ, ಹೈಕಮಾಂಡ್ ನಾಯಕರು ಈ ಮೂಢ ವಿಚಾರ ಬಂದಾಗ ಸ್ಪಷ್ಟವಾಗಿ ಹೇಳಿದ್ರು, ನೀವೆಲ್ಲರೂ ಕೂಡ ಅಂದ್ರೆ ಇರೋ ಎಲ್ಲಾ ಕಾಂಗ್ರೆಸ್ನ ಶಾಸಕರು, ನಾಯಕರು, ಹಾಗೆ ಕಾರ್ಯಕರ್ತರು ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ಲಬೇಕು ಅನ್ನೋ ಸ್ಪಷ್ಟ ಹೇಳಿಕೆಯನ್ನು ನೀಡಿಬಿಟ್ಟಿದ್ರು. ಅದಾದ್ಮೇಲೂ ಕೂಡ ಹಿಂಗೆ ನಂಬರ್ಗಳು ದಿನೇ ದಿನೇ ಜಾಸ್ತಿ ಆಗುತ್ತೆ ಅಂತಂದ್ರೆ ಇದನ್ ಪರವಾಗಿ ಇದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ಅಂತ ಹೇಳಿ ಹೆಂಗಪ್ಪ ನಂಬೋದು? ಹೈಕಮಾಂಡ್ ನಾಯಕರ ಆಜ್ಞೆಯನ್ನ ಉಲ್ಲಂಘನೆ ಮಾಡ್ತಿಲ್ಲ ಇವರು ಅಂತ ಹೇಳಿ ಹೆಂಗ್ ನಾವು ಇದನ್ನ ಪರಿಗಣಿಸೋದು? ಅಲ್ಲ, ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಇಲ್ವಾ ಅಂತ ನಿಮ್ಮ ಪ್ರಕಾರ ಉಲ್ಲಂಘನೆ ಮಾಡಿದ್ದಾರೆ, ನನ್ನ ಪ್ರಕಾರ ಉಲ್ಲಂಘನೆ ಮಾಡಿಲ್ಲ. ಅಲ್ಲ, ಏನು ಗೊತ್ತಾ, ಈಗ ನಾನು ಹೇಳಿದೆ ಹೌದು, ನೀವು ಹತ್ರ ಒಬ್ಬರು ಹೋಗ್ತಾರೆ, ಒಬ್ಬ ಎಕ್ಸ್ ಹತ್ರ ಹೋಗಿ ಕೇಳ್ತಾರೆ, ವೈ ಹೇಳ್ತಾರೆ, ನಾನೊಬ್ಬ ಸುಬ್ರಹ್ಮಣ್ಯ ಇದು CM, ಅದಕ್ಕೆ ಎಕ್ಸ್ ಹೌದು ನಾನು ಕಕ್ಷ ಅಂತ ಹೇಳ್ತಾರೆ ಕೇಳಿದಾಗ. ಅದ್ರೇನಿಲ್ಲ, ಯಾಕಂದರೆ ವಾಟ್ ದ ಸ್ಟೇಟ್ಮೆಂಟ್ he has given is not correct. ಅಕಾರ್ಡಿಂಗ್ ನಾನು ಹೇಳಿದರೆ ನನ್ನ ಸ್ಟೇಟ್ಮೆಂಟು ತಪ್ಪು ಅಂತಾದರೆ ಇದು ಒಂದು ವಿಷಯ ಅಂತ ಹೇಳ್ತೇನೆ. ನನಗಂತೂ ಈಗ ಮುಖ್ಯವಾಗಿ ನಮ್ಮ ಡಿಸ್ಕಷನ್ ಕನ್ಕ್ಲೂಷನ್ ಬಂದೇನೆ ಸ್ಮಿತಾ, ನಟರಾಜ್ಗೆ ನನಗೆ ಒಂದು ಕುತೂಹಲ ಇತ್ತು, ನಾಳೆ ಜಡ್ಮೆಂಟ್ ಎಲ್ಲಾದರೂ ಸಿದ್ದರಾಮಯ್ಯ ಎಗೇನ್ಸ್ಟ್ ಹೋದರೆ CM ಬದಲಾವಣೆ ನೈತಿಕ ಹೊಣೆ ಹೊತ್ತುಕೊಂಡು ಮೋರಲ್ ಗ್ರೌಂಡ್ ಮೇಲೆ ಅವ್ರು ರಿಸೈನ್ ಮಾಡ್ತಾರಾ ಅಥವಾ ಅವರು ಹೈಕಮಾಂಡ್ ಅವರು ರೆಸಿಗ್ನೇಷನ್ ಕೇಳ್ತಾರೆ ಅಂದಿತ್ತು. ಈಗಂತೂ ನಟರಾಜ್ ಗೌಡ್ರು ಡಿಸ್ಕಷನ್ ಕ್ಲಿಯರ್ ಮಾಡಿದ್ರು, ಕೋರ್ಟ್ ಆರ್ಡರ್ ಅವರಿಗೆ ಎಗೇನ್ಸ್ಟ್ ಹೋದ್ರು ಸಿದ್ದರಾಮಯ್ಯನ ಬದಲಾವಣೆ ಆಗಲ್ಲ ಅಂತ. ಐ ಅಪ್ರಿಷಿಯೇಟ್ ದ ಸ್ಟ್ಯಾಂಡ್ ಆಫ್ ದ ಕಾಂಗ್ರೆಸ್. ಐ ಸ್ಟ್ಯಾಂಡ್ ವಿತ್ ನಾನು ಕಾಂಗ್ರೆಸ್ ಪಕ್ಷ ಅಂದರೆ ನನಗೆ ಇಂಪ್ರೆಷನ್ ಇದ್ದೇನೆ, ನಾನು ಕಾಂಗ್ರೆಸ್ ಪಕ್ಷ ಅಂದರೆ ನಾನು ಅದರ ಅಪ್ರಿಷಿಯೇಟೆಡ್ ಸ್ಟ್ಯಾಂಡ್. ಯಾಕೆ ಪಾರ್ಟಿ ಸರ್ವೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮೋರ್ ಎವರ್ ಇನ್ ವಿಚ್ ಪಾರ್ಟಿ ದ ಗವರ್ನರ್ ಬಿಲಾಂಗ್ ಈಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಕರೆಕ್ಟ್. ಬಟ್ ಎಲ್ಲ ಗೊತ್ತು, ಎಲ್ಲ ಕಡೆಯಲ್ಲಿಯೂ ಈ ಕರ್ನಾಟಕದಲ್ಲಿ ಮಾತ್ರ ಇದೊಂದು ಈ ತಿದ್ದಿನ ದಿನಗಳ ಒಂದು ಬೆಳವಣಿಗೆ ಉಂಟು ಗೊತ್ತಾ. ಎಲ್ಲ ಅದು ಕಾಂಗ್ರೆಸ್ ಇರುವಾಗಲೂ ಅಷ್ಟೇ, ಇಲ್ಲಿ ಭರದ್ವಾಜ್ ಇರುವಾಗಲೂ ಅಷ್ಟೇ, ಯಡಿಯೂರಪ್ಪನ ಮೇಲೆ ಬೇಕಾದಷ್ಟು ತೊಂದರೆ ಕೊಟ್ಟಿದ್ದಾರೆ ಭರದ್ವಾಜ್ನವರು. ಸೊ ಗವರ್ನರ್ಗಳು ತನ್ನ ಪಕ್ಷಕ್ಕೆ ನಾನು ಅಟ್ಯಾಚ್ ಇದ್ದೇನಾ, ಅದರ ಎಗೇನ್ಸ್ಟ್ ಯಾವುದಾದ್ರು ಪಾರ್ಟಿ ರೂಲ್ ಮಾಡಿದರೆ ಅದರ ಎಗೇನ್ಸ್ಟ್ ಡಿಸಿಷನ್ ಕೊಡೋದು ಕಾಮನ್. ಕಾಂಗ್ರೆಸ್ ರೂಲ್ ಮಾಡುವಾಗಲೂ ತಪ್ಪು ಮಾಡಿದ್ದಾರೆ, ಈಗ BJP ಅದರ ರೂಲ್ ಮಾಡುವಾಗಲೂ ತಪ್ಪು ಇಡ್ತಾರೆ. ಈಗಿರುವುದು ಪಾರ್ಟಿ ಪರ್ಸನ್ ಹೇರಿಂಗ್ ಫ್ರಮ್ ಸ್ಯಾಚುರೇಟ್ ಮಾಡ್ಲಿಕ್ಕೆ, ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಕೋರ್ಟ್ ಇದೆ. ಇವಾಗ ಇಟ್ಸ್ ನಾಟ್ ಓನ್ಲಿ ಬಿಟ್ವೀನ್ ಗವರ್ನರ್ ಮತ್ತೆ ಗವರ್ನಮೆಂಟ್, ಈ ಕೋರ್ಟ್ ಮ್ಯಾಟರ್ ಇದೆ ಸರ್. ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ನೈತಿಕತೆ ಅನ್ನೋದು ಪ್ರಶ್ನೆ ಬರುತ್ತಲ್ಲ, ವೆದರ್ ದಿ ಗವರ್ನರ್ಸ್ ಆರ್ಡರ್ ಫಾರ್ ದಿ ಪ್ರಾಸಿಕ್ಯೂಷನ್ ಇಸ್ ಇನ್ ಆರ್ಡರ್ ಆಗ್ಬೇಕಾ ಬೇಡವಾ ಅಂತ ಆಯ್ತೆ, ಅವ್ನು ಆಗ್ಬೇಕಂತ ಹೇಳಿ ತನಿಖೆ ಆಗ್ಲೇಬೇಕಾಯ್ತಾ. ಅದು ಕೂಡ ಅಲ್ಲಿ ಕನ್ಕ್ಲೂಡ್ ಮಾಡಿದ್ರು, ಯಾರು ಇದ್ರಲ್ಲಿ ಸೋತು ದೇ ವಿಲ್ ಕೋರ್ಟ್ ದ ಹೈಯರ್ ಕೋರ್ಟ್. ಯಾರು ಸೋತ್ರು ಹೈಯರ್ ಕೋರ್ಟ್ ಗೊತ್ತಾ, ಇದು ಎಂಡ್ ಆಗೋದಿಲ್ಲ. ಸೊ CM ಹೇಳ್ಬೋದು ನಾನು ನೋಡ್ತೇನಪ್ಪ ಅಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋಗ್ತೇನೆ ಅಲ್ಲಿ ನೋಡುವ ಅಂತ. ಇವ್ರು ಹೇಳ್ಬೋದು ಇಲ್ಲ, ಫೈಟ್ ಅಗೇನ್ಸ್ಟ್ ದಿ ಮೂಢ ಹಗರಣ ಮುಗಿಲಿಲ್ಲ, ನಾವು ಹೋಗ್ತೇವೆ ಮುಂದಕ್ಕೆ. ಹೀಗೆಲ್ಲ ಕೋರ್ಟ್ ಹೋಗೋದಂದ್ರೆ ದ ಈಸಿಯೆಸ್ಟ್ ಜಾಬ್. ಈಗ ಕೋರ್ಟಿಗೆ ಕೇಸ್ ಅಡ್ಮಿಟ್ ಮಾಡಿಯೇ ಮಾಡ್ತಾ ಇತ್ತಲ್ಲ ಈಗ ಆಗ. ಸೊ ಈಗ ಜಡ್ಮೆಂಟ್ ಉಂಟಲ್ಲ, ಇದ್ರ ಮೇಲೆ ನನ್ನ ಪ್ರಕಾರ ಈಗ ಒಂದು ನಾನು ಹೇಳಿದಲ್ಲ, ಈ ನಮ್ಮ ಡಿಸ್ಕಲ್ ಸಾರಾಂಶ ಒಂದು ಎಲ್ರಿಗೂ ಒಂದು ಕುತೂಹಲ ಇತ್ತು. ನಾಳೆ ಜಡ್ಮೆಂಟ್ ಅಗೇನ್ಸ್ಟ್ ಬಂದರೆ ಬಟ್ ಅವರು ರಿಸೈನ್ ಮಾಡೋದಿಲ್ಲ ಅಕಾರ್ಡಿಂಗ್ ಟು ನಟರಾಜ್ ಗೌಡ್ ಏನು ಹೇಳ್ತಾರೆ. ಪ್ರಶ್ನೆ ಆದ್ರೂ ಕೂಡ ನಾಳೆ ಇನ್ ಕೇಸ್ ಏನಾದ್ರೂ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬಂತು ಅಂದ್ರು ಕಾಂಗ್ರೆಸ್ನವ್ರು ಇಲ್ಲ ಅವರೇ ಮುಖ್ಯಮಂತ್ರಿಗಳು, ತನಿಖೆ ಆಗ್ಲಿ ಬಿಡಿ ಅಂತಂದ್ರೆ ನೀವು ಸುಮ್ಮನಿರ್ತೀರಾ? ಅಲ್ಲ, ಅದೇನೇ ನೋಡಿ, ಕೋರ್ಟ್ ಅನಾಚಾರ ಆಗಿದೆ ಅಂತ ಹೇಳಿದ್ರು ಪಕ್ಷ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರೇ ಇರಬೇಕು ಅಂತಕ್ಕಂತಹ ಈ ಮೈಂಡ್ ಸೆಟ್ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ನಿಜವಾಗ್ಲೂ ಇದು ವ್ಯಕ್ತಿ ಅಲ್ಲ ಮುಖ್ಯ. ಅವ್ನು ತಪ್ಪಿತಸ್ಥ ಎಂತವನೇ ದೊಡ್ಡವನಾಗಿರ್ಲಿ, ಅವ್ನು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಇವ್ರು ಪಕ್ಷ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಂತ ಅನಾಚಾರಿಗಳು ಬೆಲೆ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಮೊದಲನೇದು. ಪ್ಲೀಸ್
ಏನು ಅಧಿಕೃತ ವಕ್ತಾರರು ಮಾತಾಡ್ಬೇಕಾದ್ರೆ ಪದೇ ಹೇಳ್ತಾ ಇದ್ರು 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ, 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ದಯಮಾಡಿ ಹಳೆ ಮೈಸೂರು ಭಾಗದ ಜನ, ವಿಶೇಷವಾಗಿ ಒಕ್ಕಲಿಗರು ಒತ್ತೊತ್ತಿ ಕೇಳಿಸ್ಕೋಬೇಕು. ಹೇಗೆ ನಿಮ್ಗೆ ಮೋಸ ಮಾಡ್ಕೊಂಡ್ಬಂದ್ರು, ಇವತ್ತು ಮನ್ಸೊಳಗಿರೋದು ಆಚೆ ಕಡೆಗೆ ಬರ್ತಾ ಇದೆ ಅಂತ ಹೇಳಿ ನಾಗ್ಪುರದವರು ಇಲ್ಲಿ ಕರ್ನಾಟಕದ ಬಿಜೆಪಿ ಅವರು ವೋಟ್ ಹಾಕಿರೋದು ಹಳೆ ಮೈಸೂರಿನವರು. ಈ ಸಂಚಿದೆಯಲ್ಲ, ಸಿದ್ದರಾಮಯ್ಯ ಸಂಚಿದೆಯಲ್ಲ